ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ಹೌದು, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಫಸ್ಟ್ ಎಪಿಸಲ್ ಟು ದ ಕೊರಿಂಥಿಯನ್ಸ್, ಚಾಪ್ಟರ್ 15ನೇ ಅಧ್ಯಾಯ. ಅದರಲ್ಲಿ 2ನೇ ಭಾಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 35ರಿಂದ 58 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15 ವರ್ಸಸ್ 35 to 58. ಈ ವಾಕ್ಯ ಭಾಗದಲ್ಲಿ 14 ಸೀಕ್ರೆಟ್ಸ್ ಆಫ್ ದ ಪವರ್ ಆಫ್ ರಿಸರೆಕ್ಷನ್, ಪುನರುತ್ಥಾನ ಶಕ್ತಿಯ 14 ರಹಸ್ಯಗಳು. ಪುನರುತ್ಥಾನ, ಹೌದು, 15ನೇ ಅಧ್ಯಾಯ ಪುನರುತ್ಥಾನದ ಬಗ್ಗೆ ಇದೆ, ದೇವರ ಕೃಪೆಯ ಬಗ್ಗೆ ಇದೆ. ಆದರೆ ಪುನರುತ್ಥಾನದ ಒಂದು ಶಕ್ತಿ ಅದು ಎಷ್ಟರ ಮಟ್ಟಿಗಿದೆ ಎಂಬುದಾಗಿ ನಾವು ನೋಡಬೇಕು. ಅದರ ಬಗ್ಗೆ ನಾವು 14 ಸಂಗತಿಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆದ ಕಾರಣ ಈ ಒಂದು ಅಧ್ಯಯನವನ್ನು 14 ಸೀಕ್ರೆಟ್ಸ್ ಆಫ್ ದಿ ಪವರ್ ಆಫ್ ರಿಸರೆಕ್ಷನ್, ಪುನರುತ್ಥಾನ ಶಕ್ತಿಯ 14 ರಹಸ್ಯಗಳು ಎಂಬುದಾಗಿ ಹೇಳಿ ನಾವು ಈಗ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇದಾಗಿ ನೋಡೋದಾದರೆ 38ನೇ ವಚನ, ಅಂದರೆ ಪುನರುತ್ಥಾನದ ಬಗ್ಗೆ 35ರಿಂದ ಮಾತನಾಡಿಬಿಟ್ಟು ಪೌಲನು ಒಳ್ಳೆಯ ಒಂದು ಎಕ್ಸಾಂಪಲ್ ಕೊಟ್ಟು, ನೀನು ಒಂದು ವೇಳೆ ಗೋಧಿಯನ್ನಾಗಲಿ, 37ನೇ ವಚನ, ಬೇರೆ ಯಾವುದೇ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ಒಂದು ಬೀಜ ನಾವು ಗೋಧಿ ತಗೊಂಡು ಬಿತ್ತಿದರೆ ಆ ಗೋಧಿ ಅಷ್ಟೇ ನಾವು ಬಿತ್ತುತ್ತೇವೆ. ಆ ಗೋಧಿಗೆ ಬೇಕಾಗಿರುವಂಥ ಆ ಒಂದು ಗಿಡ, ಹಸಿರು ಎಲೆಗಳು, ಅದಕ್ಕೆ ಬರುವಂಥ 2 ಅಡಿ 3 ಅಡಿ ಅದು ಎಷ್ಟು ಎತ್ತರ ಇರ್ತದೋ ಅದನ್ನೆಲ್ಲ ನಾವು ಕೊಡ್ತಾ ಇಲ್ಲ. ಅದನ್ನೆಲ್ಲ ಯಾರು ಕೊಡ್ತಾರೆ? ದೇವರು. ಒಂದು ಮಾವಿನ ಹಣ್ಣನ್ನು ನಾವು ಬಿತ್ತಿದಾಗ, ಮಾವಿನ ಹಣ್ಣಿನ ಬೀಜ ನಾವು ಬಿತ್ತುತ್ತೇವೆ. ಬಿತ್ತಿದಾಗ ಅದಕ್ಕೆ ಬೇಕಾದಂಥ ಮರ, ಎಲೆ, ಅದನ್ನೆಲ್ಲ ಅದಕ್ಕೆ ಬೇಕಾದ ಬಾಡಿಯೆಲ್ಲ ನಾವು ಕೊಡ್ತಾ ಇಲ್ಲ, ಬರೀ ಆ ಒಂದು ಬೀಜ ಅಷ್ಟೇ ಬಿತ್ತುತ್ತೇವೆ. ಅದೇ ರೀತಿಯಾಗಿ ಆ ಒಂದು ಎಕ್ಸಾಂಪಲನ್ನು ಪೌಲನು ಕೊಟ್ಟುಬಿಟ್ಟು 38ನೇ ವಚನದಲ್ಲಿ, ಆದರೆ ದೇವರು ತಾನು ನಿರ್ಣಯಿಸಿದಂತೆ ಆ ಬೀಜಕ್ಕೆ ದೇಹವನ್ನು ಕೊಡ್ತಾನೆ. ಹಾಗಾದರೆ ಪುನರುತ್ಥಾನ ಶಕ್ತಿಯ ಮೊದಲನೇ ರಹಸ್ಯ ಏನಂದರೆ ದೇವರು ದೇಹ ಕೊಡುವುದಾಗಿದೆ. ಇಟ್ಸ್ ಗಾಡ್ ಹೂ ಗಿವ್ಸ್ ದ ಬಾಡಿ ಆಫ್ ರಿಸರೆಕ್ಷನ್. ಯಾಕಂದರೆ ದೇಹಗಳು ಲಯವಾಗಿ, ನಾಶವಾಗಿ ಎಲ್ಲ ಹೋಗಿರ್ತವೆ. ಯಾವ ಸತ್ತು ಹೋದಂಥವ್ರ ಭಕ್ತಾದಿಗಳು ಎಷ್ಟೊಂದು, ಅವ್ರದ್ದೆಲ್ಲ ಬಾಡಿ ಇಲ್ಲ, ಹೆಚ್ಚಿನ ಅಂಶ ಇಲ್ಲ, ಮಣ್ಣಿಗೆ ಮಣ್ಣಾಗ್ಬಿಟ್ಟಿದೆ. ಒಂದು ವೇಳೆ ಬಾಡಿ ಪ್ರಿಸರ್ವ್ ಮಾಡಿದರೂ ಕೂಡ ಅದೇನಾಗ್ತದೆ, ಅದು ಕಪ್ಪಾಗಿ, ಚಿಕ್ಕದಾಗಿ, ಅದು ಅದರ ಗುರುತೇ ಇಲ್ಲದೆ ಆ ರೀತಿಯಾಗಿ ಒಣಗಿ ಹೋಗಿಬಿಟ್ಟಿರುವಂಥದ್ದು. ಒಂದು ವೇಳೆ ಆಲ್ಡಿಹೈಡ್ ಮುಂತಾದ ರಸಾಯನ ಪದಾರ್ಥಗಳಲ್ಲಿ, ದ್ರವಗಳಲ್ಲಿ ಇಡುವುದಾದರೆ ಕೂಡ ಅದು ಗುರುತು ಹಿಡಿಯುವ ಹಾಗಿಲ್ಲ. ಆದರೆ ದೇವರು ಒಂದು ಹೊಸ ದೇಹವನ್ನು ಪುನರುತ್ಥಾನದ ಮುಖಾಂತರವಾಗಿ ಕೊಡುವಾತನಾಗಿದ್ದಾನೆ. ಅದು ಪುನರುತ್ಥಾನದ ಮೊದಲನೇ ಒಂದು ರಹಸ್ಯ, ಅಥವಾ ಪುನರುತ್ಥಾನ ಶಕ್ತಿಯ ಮೊದಲನೇ ರಹಸ್ಯ. ಎರಡನೇದಾಗಿ ಹೆವನ್ಲಿ ಒನ್, ಪರಲೋಕಕ್ಕೆ ಸ್ವರ್ಗೀಯವಾದದ್ದು ಅಥವಾ ಪರಲೋಕನೀಯವಾದದ್ದು, ಪರಲೋಕಕ್ಕೆ ಸೇರಿದ್ದು.
ಇದು ಎರಡನೇ ರಹಸ್ಯ. ದ ಪವರ್ ಆಫ್ ರಿಸರಕ್ಷನ್ ಈಸ್ ಎ ಹೆವೆನ್ಲಿ ಒನ್. ಯಾಕಂತೇಳಿದರೆ 39ನೇ ವಚನದಲ್ಲಿ ಎಲ್ಲ ದೇಹಗಳಿಗೂ ಒಂದೇ ವಿಧ ಅಲ್ಲ ಅಂತ ಹೇಳಿಬಿಟ್ಟು 40ನೇ ವಚನದಲ್ಲಿ ಪರಲೋಕದ ದೇಹಗಳಿವೆ, ಭೂಲೋಕದ ದೇಹಗಳಿವೆ. ಕೆಲವು ದೇಹಗಳು ಪರಲೋಕಕ್ಕಾಗಿ ಬೆಳೆಸಿರ್ತಾರೆ ವಿಶ್ವಾಸಿಗಳು, ಕೆಲವು ದೇಹಗಳು ಭೂಲೋಕಕ್ಕಾಗಿ ತಮ್ಮ ದೇಹವನ್ನು ಬೆಳೆಸಿರ್ತಾರೆ. ಆದರೆ ಪರಲೋಕಕ್ಕಾಗಿ ಬೆಳೆಸಿದಂಥದ್ದು ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಪರಲೋಕಕ್ಕೆ ಸೇರಿದಂಥ ದೇಹವಾಗಿ ಬೆಳೀತಾ ಇರ್ತದೆ ಭೂಲೋಕದಲ್ಲಿ. ಅದು ಏನದು? ಪುನರುತ್ಥಾನ ಶಕ್ತಿಯ ಎರಡನೇ ರಹಸ್ಯ. ಯಾಕೆ ರಹಸ್ಯ ಅಂತ ಹೇಳ್ತೀನಿ, ಭಾಳ ಜನರಿಗೆ ಗೊತ್ತಿಲ್ಲ, ಎಲ್ಲ ಹಾಗೇನೆ ಅಂತ ಇರ್ತೀವಿ. ನಾನು ಕೂಡ ಆ ರೀತಿಯಾಗಿ ತಪ್ಪು ತೀರ್ಮಾನ, ತಪ್ಪು ವಿವೇಚನೆ, ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು. ಆದರೆ ಕೂಡ ಆ ಒಂದು ಪ್ರಕಟಣೆಯನ್ನು ಹೊಂದಿ ಬಾಳುವಂತೆ ದೇವರು ಸಹಾಯ ಮಾಡಲಿ. ಮೂರನೇದಾಗಿ ಡಿಗ್ರೀಸ್ ಆಫ್ ಗ್ಲೋರಿ. ಈಗ ದೇಹ ಅಂತ ಹೇಳಿದ ಮೇಲೆ ಪರಲೋಕಕ್ಕೆ ಅಂತ ಬೆಳೆಸುವಂಥ ದೇಹ ವಿಶ್ವಾಸಿಯ ದೇಹ, ಅಥವಾ ಭೂಲೋಕಕ್ಕೆ ಅಂತ ಹೇಳ್ಬಿಟ್ಟು ಏನು ಶರೀರಾಧೀನ ಸ್ವಭಾವವಾಗಿ ತನ್ನ ಚಿತ್ತ ಅಂತ ಹೇಳ್ಬಿಟ್ಟು ದೇಹವನ್ನು ಬೆಳೆಸುವಂಥದ್ದು. ಆದರೆ ಪರಲೋಕಕ್ಕಾಗಿ ತಮ್ಮ ದೇಹವನ್ನು ಬೆಳೆಸುವಂಥವರಲ್ಲಿ ಕೂಡ ವ್ಯತ್ಯಾಸ ಇದೆ. ಯಾವುದರಲ್ಲಿ ವ್ಯತ್ಯಾಸ? ಮಹಿಮೆಯಲ್ಲಿ ವ್ಯತ್ಯಾಸ. ಅದನ್ನೇ 41ನೇ ವಚನ, ಸೂರ್ಯನ ಮಹಿಮೆ ಬೇರೆ, ಚಂದ್ರನ ಮಹಿಮೆ ಬೇರೆ, ನಕ್ಷತ್ರಗಳ ಮಹಿಮೆ ಬೇರೆ ಅಂತ ಹೇಳ್ಬಿಟ್ಟು ನಕ್ಷತ್ರಕ್ಕೆ ಮಹಿಮೆಯಲ್ಲಿ ವ್ಯತ್ಯಾಸ. ಹಾಗೆ ವಿಶ್ವಾಸಿಗೆ ವ್ಯತ್ಯಾಸ ಮಹಿಮೆ. ಹೌದು, ಆ ರೀತಿಯಾಗಿ ಒಂದು ವಿಷಯವನ್ನು ಹೇಳುವಂಥದ್ದು ಕೂಡ ಅದು ಮೂರನೇ ರಹಸ್ಯ. ಯಾವುದಕ್ಕೆ? ಪುನರುತ್ಥಾನ ಶಕ್ತಿಯ ಮೂರನೇ ರಹಸ್ಯ. ಹೌದು, ದ ಥರ್ಡ್ ಸೀಕ್ರೆಟ್ ಆಫ್ ದಿ ಪವರ್ ಆಫ್ ರಿಸರಕ್ಷನ್. ಯಾಕಂದರೆ ಅದು ಯಾರಿಗೂ ಒತ್ತಾಯ ಮಾಡಲ್ಲ ಪವರ್ ಆಫ್ ರಿಸರಕ್ಷನ್, ಪುನರುತ್ಥಾನ ಶಕ್ತಿ, ಆದರೂ ಕೂಡ ವ್ಯತ್ಯಾಸ ತರುವಂಥದ್ದಾಗಿದೆ. ನಾಲ್ಕನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, 1 ಕೊರಿಂಥ 15ನೇ ಅಧ್ಯಾಯ 35ರಿಂದ 58 ವಚನಗಳಲ್ಲಿ ಪುನರುತ್ಥಾನ ಶಕ್ತಿಯ 14 ರಹಸ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. 14 ಸೀಕ್ರೆಟ್ಸ್ ಆಫ್ ದಿ ಪವರ್ ಆಫ್ ರಿಸರಕ್ಷನ್. ಅದರಲ್ಲಿ 4ನೇ ರಹಸ್ಯ ಏನಂದರೆ ಇಟ್ ಈಸ್ ಇಮ್ಮಾರ್ಟಲ್. ಅದು ಅಮರತ್ವ ಉಳ್ಳದ್ದಾಗಿದೆ. 1 ಕೊರಿಂಥ 15:43ರಲ್ಲಿ ನೋಡುವಾಗ ಪುನರುತ್ಥಾನ ಶಕ್ತಿಯು ಅದು ಯಾವುದಕ್ಕೆ ನಡೆಸ್ತದೆ ಅಂದರೆ ಅಮರತ್ವಕ್ಕೆ, ಅಮರತ್ವದ ಅವಸ್ಥೆಯಲ್ಲಿ ಎದ್ದು ಬರುವಂತೆ ಮಾಡ್ತದೆ. ಹೌದ್ರಿ, ಅಮರತ್ವದ ಒಂದು ಶಕ್ತಿ ಪುನರುತ್ಥಾನದ ಶಕ್ತಿ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತನ್ನು 1 ಕೊರಿಂಥ 15:43ರಲ್ಲಿ ದೇವರ ವಾಕ್ಯ ಹೇಳ್ತದೆ. ಅದೇನಂತ ಹೇಳಿದ್ರೆ, ಬಲಹೀನತೆಯಲ್ಲಿ ಬಿತ್ತಲ್ಪಡ್ತದೆ, ಆದರೆ ಶಕ್ತಿಯಲ್ಲಿ ಎದ್ದು ಬರುವುದು. ಹಾಗಾದರೆ ಪುನರುತ್ಥಾನದ ಶಕ್ತಿ ಬಲಹೀನತೆಯನ್ನು ತೆಗೆದು ಹಾಕಿಬಿಟ್ಟು ದೈವಿಕವಾದ ಶಕ್ತಿಯನ್ನು ಪುನರುತ್ಥಾನ ಶಕ್ತಿ ಕೊಡುವಂಥದ್ದಾಗಿದೆ. ಪುನರುತ್ಥಾನ ಶಕ್ತಿ ಅಂದರೆ ಕ್ರಿಸ್ತನ ಪುನರುತ್ಥಾನದ ಶಕ್ತಿ ದೇವರ ಶಕ್ತಿಯನ್ನೇ ನಮಗೆ ಕೊಡುವಂಥದ್ದಾಗಿದೆ. ಇದು 5ನೇ ರಹಸ್ಯ. ಪುನರುತ್ಥಾನ ಶಕ್ತಿಯ 5ನೇ ರಹಸ್ಯ, ವಿ ಗೆಟ್ ಡಿವೈನ್ ಪವರ್. ದೈವಿಕ ಶಕ್ತಿ ನಮಗೆ ಲಭ್ಯವಾಗ್ತದೆ ಪುನರುತ್ಥಾನದ ಶಕ್ತಿಯಿಂದ. 6ನೇದಾಗಿ 1 ಕೊರಿಂಥ 15ನೇ ಅಧ್ಯಾಯ 44ನೇ ವಚನದಲ್ಲಿ ಆತ್ಮಿಕವಾಗಿ ದೇಹವನ್ನು ನಮಗೆ ಲಭ್ಯಪಡಿಸುವಂಥದ್ದು ಪುನರುತ್ಥಾನದ ಶಕ್ತಿ. ವಿ ಗೆಟ್ ಎ ಸ್ಪಿರಿಚುವಲ್, ಪ್ರಾಕೃತ ದೇಹವಾಗಿ ಬಿತ್ತಲಾಗಿತ್ತಲ್ಲ, ಈಗ ಆತ್ಮಿಕ ದೇಹವಾಗಿ ಅದು ಎದ್ದು ಬರ್ತದೆ. ಹೌದು, ಮಹಿಮೆಯು ಪುನರುತ್ಥಾನದ ಶಕ್ತಿ
ಅಮರತ್ವವು ಪುನರುತ್ಥಾನದ ಶಕ್ತಿ, ದೈವಿಕ ಬಲವು ಅಥವಾ ದೈವಿಕ ಶಕ್ತಿ ಪುನರುತ್ಥಾನದ ಶಕ್ತಿ, ಅಷ್ಟೇ ಅಲ್ಲ ಆತ್ಮಿಕವಾದದ್ದು ಪುನರುತ್ಥಾನದ ಶಕ್ತಿ. ಅದನ್ನು ಹೇಳಬೇಕಾಗಿಲ್ಲ, ಆದರೂ ಕೂಡ ಪೌಲನು ದೇವರಾತ್ಮನ ಪ್ರೇರಿತನಾಗಿ ಅದನ್ನು ಸ್ಪಷ್ಟಪಡ್ತಾನೆ. ಅದೇನಂತ ಹೇಳಿದ್ರೆ, ವಿ ಗೆಟ್ ಎ ಸ್ಪಿರಿಚುವಲ್ ಬಾಡಿ. ದಟ್ಸ್ ದ ಪವರ್ ಆಫ್ ರೆಸರೆಕ್ಷನ್. ಇಟ್ ಮೇಕ್ಸ್ ಎ ಪರ್ಸನ್ ಸ್ಪಿರಿಚುವಲ್. ಪುನರುತ್ಥಾನ ಶಕ್ತಿಯ ಈ ಒಂದು ಕಾರಣಕ್ಕಾಗಿ ಏನು ಪೌಲನು ಫಿಲಿಪ್ಪಿ 3:9 ಐ ವಾಂಟ್ ಟು ನೋ ದ ಪವರ್ ಆಫ್ ರಿಸರೆಕ್ಷನ್. ಪುನರುತ್ಥಾನ ಶಕ್ತಿ ನಾನು ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ ಇಟ್ ಮೇಕ್ಸ್ ಯು ಸ್ಪಿರಿಚುವಲ್. ಪುನರುತ್ಥಾನ ಶಕ್ತಿ ಇನ್ನು ಮುಂದೆ ಕೊಡೋ ಏನೆಲ್ಲ ಇದೆ ನಾವು ನೋಡೋಣ. 7ನೇದಾಗಿ ನೋಡುವಾಗ 45ನೇ ವಚನ, 1 ಕೊರಿಂಥ 15:45ನೇ ವಚನದಲ್ಲಿ ಮೊದಲನೇ ಮನುಷ್ಯನಾದ ಆದಾಮನು ಜೀವಿಸುವ ವ್ಯಕ್ತಿ ಆದನು, ಆದರೆ ಕಡೇ ಆದಾಮನು, ದ ಲಾಸ್ಟ್ ಆ್ಯಡಮ್, ಕಡೇ ಆದಾಮನು ಜೀವ ಕೊಡುವ ಆತ್ಮನಾದನು. ಜೀವ ಕೊಡುವ ಪುನರುತ್ಥಾನ ಶಕ್ತಿಯು ಜೀವವನ್ನು ಕೊಡುತ್ತದೆ. ದಿ ಪವರ್ ಆಫ್ ರಿಸರೆಕ್ಷನ್ gives us life. ಅದು 7ನೇ ರಹಸ್ಯವಾಗಿ ನಾವು ಪರಿಗಣಿಸೋಣ. ಅಂದ ಹಾಗೆ 1 ಕೊರಿಂಥ 15:35-58 ವಚನಗಳಲ್ಲಿ ಇರುವಂಥ ಪುನರುತ್ಥಾನ ಶಕ್ತಿಯ 14 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. 7 ರಹಸ್ಯಗಳನ್ನು ನೋಡಿದ್ವಿ, ಇನ್ನು 7 ರಹಸ್ಯಗಳನ್ನು ನಾವು ನೋಡಿಕೊಳ್ಳೋಣ ಬನ್ನಿರಿ. 8ನೇ ರಹಸ್ಯ ಏನಂದರೆ 48ನೇ ವಚನದಲ್ಲಿದೆ, ಮಣ್ಣಿನ ಮನುಷ್ಯನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ, ಪರಲೋಕ ಮನುಷ್ಯ ಎಂಥವನೋ ಪರಲೋಕಕ್ಕೆ ಸಂಬಂಧಿಸಿದವರು ಅಂಥವರಾಗಿರಬೇಕು. ಹಾಗಾದರೆ ಆ ಪುನರುತ್ಥಾನದ 8ನೇ ಶಕ್ತಿಯ ರಹಸ್ಯ ಏನಂತ ಹೇಳಿದರೆ, ಇಟ್ ಮೇಕ್ಸ್ ಅಸ್ ಲೈಕ್ ಜೀಸಸ್. ಪರಲೋಕದ ವ್ಯಕ್ತಿಯಂತೆ ಮಾಡ್ತದಂತೆ ಪುನರುತ್ಥಾನ ಶಕ್ತಿ. ಅದೆಂಥ ರಹಸ್ಯ, ಅದರ ಆಶೀರ್ವಾದ ಕೂಡ. ಪುನರುತ್ಥಾನದ ಶಕ್ತಿಯ 8ನೇ ರಹಸ್ಯ. ಅದು 9ನೇದಾಗಿ ನಾವು ನೋಡುವಾಗ ಇದು ಭವಿಷ್ಯದಲ್ಲಿ ಆಗುವಂಥದ್ದು. ಆದ ಕಾರಣ ಪೌಲನು 49ನೇ ವಚನದಲ್ಲಿ ನಾವು ಮಣ್ಣಿನ ಮನುಷ್ಯನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕ ಮನುಷ್ಯ ಅಂದರೆ ಯೇಸು ಸ್ವಾಮಿ ಪರಲೋಕ ಮನುಷ್ಯನ ಸಾರೂಪ್ಯವನ್ನು ಧರಿಸಿಕೊಳ್ಳುವೆವು ಇನ್ ಫ್ಯೂಚರ್. ಅದು ಕೂಡ 9ನೇ ಒಂದು ರಹಸ್ಯವಾಗಿದೆ. ಪುನರುತ್ಥಾನ ಶಕ್ತಿಯ 9ನೇ ರಹಸ್ಯ, ವಿ ವಿಲ್ ಪುಟ್ ಆನ್ ದಿ ಇಮೇಜ್ ಆಫ್ ಕ್ರೈಸ್ಟ್. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ರೀತಿಯಾಗಿ ಹೇಳ್ಬಿಟ್ಟು 50ನೇ ವಚನದಲ್ಲಿ 1 ಕೊರಿಂಥ 15 ಪೌಲನು ಹೇಳ್ತಾನೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯರಾಗಲಾರವು. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಪುನರುತ್ಥಾನದ ಒಂದು 9ನೇ ಶಕ್ತಿ ಏನಂತ ಹೇಳಿದರೆ ದ ಕಿಂಗ್ಡಮ್ ಆಫ್ ಗಾಡ್. ಬೇರೆ ರೀತಿಯಿಂದ ನಮ್ಮೆಲ್ಲರಿಗೂ ದೇಹ ಇದೆ, ಆದರೆ ರಕ್ತ ಮಾಂಸ ಎಲುಬು ಇರುವಂಥ ದೇಹ ದೇವರಾಜ್ಯಕ್ಕೆ ಬಾಧ್ಯವಾಗಿ ತಗೊಳ್ಳಿಕ್ಕಾಗಲ್ಲಂತೆ. ಹಾಗಾದ್ರೆ ಏನಾಗಬೇಕು? ಪುನರುತ್ಥಾನ ಶಕ್ತಿ. ಇಟ್ಸ್ ಓನ್ಲಿ ಥ್ರೂ ದ ಪವರ್ ಆಫ್ ರಿಸರೆಕ್ಷನ್ ವಿ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ಅಂದರೆ 50ನೇ ವಚನದ ಪ್ರಕಾರವಾಗಿ ಪೌಲನು ಆ ಮಾತನ್ನು ಹೇಳ್ತಿದ್ದಾನೆ. ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಇದು. ಯಾಕಂತ ಹೇಳಿದ್ರೆ ರಕ್ತ ಮಾಂಸವು ದೇವರಾಜ್ಯಕ್ಕೆ ಬಾಧ್ಯವಾಗಲಾರವು, ಅಳಿಯುವಂಥದ್ದು ಅಮರತ್ವಕ್ಕೆ ಬಾಧ್ಯವಾಗಲಾರದು, ಅಳಿಯುವಂಥದ್ದು. ಆದರೆ ವಿಶ್ವಾಸದಿಂದ
ನೀತಿವಂತರೆಂದು ನಿರ್ಣಯ ಹೊಂದುವುದರಿಂದ, ಮಾನಸಾಂತರದಿಂದ, ದೇವರ ಕೃಪೆಯಿಂದ, ಪಾಪ ಕ್ಷಮೆಯಿಂದ ನಮ್ಮ ರಕ್ತ ಮಾಂಸವು, ಹೌದು, ನೀನು ಹೊಸದಾಗಿ ಹುಟ್ಟುವಂಥದ್ದು. ರಕ್ತ ಮಾಂಸದಲ್ಲಿ ಹುಟ್ಟಿದ್ವಿ, ಈಗ ಹೊಸದಾಗಿ ಹುಟ್ಟುವಾಗ ಏನಾಗ್ತದೆ? ದೇವರ ರಾಜ್ಯಕ್ಕೆ ಸೇರ್ತೀವಿ. ಇದೇ ಒಂದು ಮಾತು 1 ಕೊರಿಂಥ 15:50 ವಚನವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮನಿಗೆ ಯೋಹಾನ 3:3-3:5 ಹೇಳುವಂತ, ನೀನು ಹೊಸದಾಗಿ ಹುಟ್ಟದಿದ್ದರೆ, ನೀನು ತಿರುಗಿ ನೀನು ಹೊಸದಾಗಿ ಹುಟ್ಟಿದರೆ, ಮೇಲಿನಿಂದ ಹುಟ್ಟಿದಿದ್ದರೆ ದೇವರ ರಾಜ್ಯಕ್ಕೆ ನೋಡುವುದಿಲ್ಲ, ಸೇರುವುದಿಲ್ಲ ಎಂಬುದಾಗಿ. 11ನೇ ಒಂದು ರಹಸ್ಯ ಏನಂತ ಹೇಳಿದರೆ, ಪುನರುತ್ಥಾನದ 11ನೇ ರಹಸ್ಯ, ವಿ ಆಲ್ ವಿಲ್ ಬಿ ಚೇಂಜ್ಡ್. ವಾವ್! ನಾವೆಲ್ಲರೂ 51ನೇ ವಚನ, ಇದು ಒಂದು ರಹಸ್ಯವಾಗಿಯೇ ಪೌಲನು ಹೇಳ್ತಾ ಇರೋದು. ನಾನು ನಿಮಗೆ ಒಂದು ರಹಸ್ಯವಾಗಿದ್ದ ಸಂಗತಿಯನ್ನು ಹೇಳ್ತೇನೆ. ಏನದು? ಪುನರುತ್ಥಾನ ಅಧ್ಯಾಯದಲ್ಲಿ ರಹಸ್ಯ ಹೇಳ್ತಿದ್ದಾನೆ ಪೌಲನು. ಏನದು? ವಿ ಆಲ್ ವಿಲ್ ಬಿ ಚೇಂಜ್ಡ್. ಪುನರುತ್ಥಾನದ ಶಕ್ತಿಯಿಂದ ನಮ್ಮೆಲ್ಲರಿಗೂ ಪುನರುತ್ಥಾನದ ದೇಹ ಸಿಗುತ್ತದೆ. ಮಾರ್ಪಡುವೆವು. ಹೌದು, ಅಮರತ್ವವನ್ನು ಪಡೆದು ನಮ್ಮನ್ನು, ಅಂದರೆ ಸತ್ತವರನ್ನು ಅಮರತ್ವದ ದೇಹ ಪಡ್ಕೊಂಡು ಎದ್ದೇಳುವಂತೆ ದೇವರು ಮಾಡ್ತಾರೆ. ಅಳಿಯುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು. ಅದೇ ಹೊಸದಾಗಿರುವಂಥ ಮಾರ್ಪಟ್ಟಂಥ ದೇಹ. 12ನೇದಾಗಿ ಅಂದ ಹಾಗೆ ನಾವು 1 ಕೊರಿಂಥ 15ನೇ ಅಧ್ಯಾಯ 35-58 ವಚನಗಳಲ್ಲಿ ಇರುವಂಥ ವಾಕ್ಯ ಭಾಗದಲ್ಲಿ ಪುನರುತ್ಥಾನ ಶಕ್ತಿಯ 14 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 12ನೇ ರಹಸ್ಯಕ್ಕೆ ಬಂದಿದ್ದೇವೆ. ನೋಡೋಣ ಬನ್ನಿರಿ. 56ನೇ ವಚನದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಶಕ್ತಿಯು ಧರ್ಮಶಾಸ್ತ್ರವೇ. ಹಾಗಾದರೆ ಪಾಪಕ್ಕೂ ಶಕ್ತಿ ಇದೆ. ಆದರೆ ಎಲ್ಲಿಂದ ಪಾಪಕ್ಕೆ ಶಕ್ತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡುವಾಗ ಪೌಲನು, ಪಾಪದ ಶಕ್ತಿಯು ಸೈತಾನ ಅಲ್ಲ, ನಾವಲ್ಲ, ಧರ್ಮಶಾಸ್ತ್ರ. ವಾವ್! ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟಕರವಾದಂಥ ಒಂದು ವಾಕ್ಯ ಆದರೂ ಕೂಡ. ಹಾಗಾದರೆ ನಮಗೆ ಜಯ ಹೇಗೆ ಸಿಗಬೇಕು? ಧರ್ಮಶಾಸ್ತ್ರ, ಪಾಪದ ಶಕ್ತಿಯೇ ಧರ್ಮಶಾಸ್ತ್ರವಾಗಿದ್ದರೆ ನಮಗೆ ಪಾಪದ ಮೇಲೆ ಜಯ ಹೇಗೆ ಸಿಗ್ತದೆ? ಅದನ್ನೇ 57ನೇ ವಚನದಲ್ಲಿ ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ, ಅಂದರೆ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ. ಹಾಗಾದರೆ ಪುನರುತ್ಥಾನ ಶಕ್ತಿಯ 12ನೇ ರಹಸ್ಯ ಜಯ ಜೀವನ, ವಿಕ್ಟೋರಿಯಸ್ ಲೈಫ್. ಪುನರುತ್ಥಾನ ಶಕ್ತಿಯಿಂದ ಯಾವ್ದ್ಯಾವುದು ಪಾಪ ಇದೆಯೋ ಅದನ್ನೆಲ್ಲ, ಯಾವ್ದ್ಯಾವುದು ಪಾಪವು ಕೊಡುವ ಸಂಬಳ ಮರಣ, ಯಾವ್ದ್ಯಾವುದು ಆತ್ಮಿಕ ಮರಣವನ್ನು ತರ್ತದೋ ಆ ಮರಣವನ್ನೆಲ್ಲ ಜಯಿಸುವಂತೆ ಮಾಡುವಂಥದ್ದು ಪುನರುತ್ಥಾನ ಶಕ್ತಿ. ಆಲ್ ದಟ್ ಲೀಡ್ಸ್ ಅಸ್ ಟು ಎ ಸ್ಪಿರಿಚುವಲ್ ಡೆತ್, ದಿ ಪವರ್ ಆಫ್ ರಿಸರೆಕ್ಷನ್ ಟೇಕ್ಸ್ ಕೇರ್. 13ನೇ ರಹಸ್ಯ 58ನೇ ವಚನ ಕನ್ಕ್ಲೂಷನ್. ಈಗ ಪೌಲನ್ ಮಾಡುವಾಗ, ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸಹೋದರಿಯರಿಗೂ ಇದು ಅನ್ವಯ, ಸ್ಥಿರವಾಗಿ ನಿಲ್ಲಿರಿ, ಯಾವುದು ನಿಮ್ಮನ್ನು ಕದಲಿಸದಿರಲಿ, ಕರ್ತನಲ್ಲಿ ನಿಮ್ಮ ಪ್ರಯಾಸವು ನಿಷ್ಫಲವಾಗುವುದಿಲ್ಲ. ಹಾಗಾದರೆ ಪುನರುತ್ಥಾನದ ಒಂದು ಶಕ್ತಿ ಏನು ಮಾಡ್ತದೆ? ಕರ್ತನಲ್ಲಿ ನಾವು ಮಾಡುವ ಪ್ರಯಾಸವು ವೇಸ್ಟ್ ಆಗದಂಗೆ ಮಾಡ್ತದ್ರಿ, ವೇಸ್ಟ್ ಆಗದಿರುವಂತೆ ಮಾಡ್ತದೆ. ಇದನ್ನು ಓದುವಾಗ ನನಗೆ ಮತ್ತಾಯ 7:22-23 ನೆನಪಿಗೆ ಬರ್ತದೆ. ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ವೇ, ದೆವ್ವಗಳನ್ನು ಬಿಡಿಸಲಿಲ್ವೇ, ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ ಅಂತ ಅನೇಕರು ಹೇಳ್ತಾರೆ. ಅವರ ಪ್ರಯಾಸ ಎಲ್ಲ ವೇಸ್ಟ್ ಆಯ್ತು ರೀ.
ಯಾಕಂತ ಹೇಳಿದರೆ ಅವರು ಪುನರುತ್ಥಾನ ಶಕ್ತಿಯಿಂದ ಅಧರ್ಮವನ್ನು ಜಯಿಸಲಿಲ್ಲ. ಕೊನೆಯದಾಗಿ ಏನಂದರೆ ಫುಲ್ಲಿ ಟು ದ ವರ್ಕ್ ಆಫ್ ಗಾಡ್, ಕರ್ತನ ಕೆಲಸಕ್ಕೆ ಯಾವಾಗಲೂ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂತೆ ಮಾಡುವಂಥದ್ದು ಪುನರುತ್ಥಾನದ ಶಕ್ತಿಯು. ಇದು 14ನೇ ರಹಸ್ಯ. ಈ ರೀತಿಯಾಗಿ ನಾವು 1 ಕೊರಿಂಥ 15:35-58 ವಚನಗಳಲ್ಲಿ ಪುನರುತ್ಥಾನ ಶಕ್ತಿಯ 14 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.